ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೊದಲನೇ ಬ್ಲಾಗ್ ನಾನಿಲ್ಲಿ ಡಿ ಮಾರ್ಟ್ ಅಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಅವರು ಎಲ್ಲಿ ಹೋಗ್ತಾ ಇದ್ದೀರಾ? ಓಕೆ ಓಕೆ, ಅಡುಗೆ ಮಾಡ್ತಾ ಇದ್ದೀರಲ್ಲ, ಅದಕ್ಕೆಲ್ಲ ಏನೇನು ಬೇಕು ಅದನ್ನು ತೊಗೊಳಕ್ ಬಂದಿದ್ದೀರಾ? ಮತ್ತೆ ಸೊ ಮಂತ್ಲಿ ಡ್ರೈ ಫ್ರೂಟ್ಸ್ ನೀವೆಲ್ಲಿ ತೊಗೊಳ್ತೀರಾ ಅಂತ ಗೊತ್ತಾಗೋಯ್ತು ಜನಗಳಿಗೆ. ಓಕೆ, ಏನೇನು ತೊಗೊಂಡಿದ್ದೀರಾ? ಡ್ರೈ ಫ್ರೂಟ್ಸ್ ಐಟಮ್ಸ್ ಎಷ್ಟು ತೊಗೊಂಡಿದ್ದೀರಾ? ಮುಂದೆ ಏನು ತೊಗೋಬೇಕು ಅಂತ ಪ್ಲ್ಯಾನು? ಓಕೆ, ಈ ಬುಟ್ಟಿ ಚೆನ್ನಾಗಿದೆ ಅಲ್ವಾ? ಹೌದು ಹೌದು, ವಾಟರ್ ಕ್ಯಾನ್, ಬಾಟಲು, ಫ್ರೂಟ್ಸ್ ಎಲ್ಲ ಇಟ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ. ಕಾರಲ್ಲಿ ಆರಾಮ್ಸೆ ಇಟ್ಕೊಂಡು ಹೋಗ್ಬೋದು ಅದನ್ನ. ಇವಾಗ ಏನು ನೋಡ್ತಾ ಇದ್ದೀರಾ? ಮಿನಿ ಬಾಕ್ಸ್ ಚೆನ್ನಾಗಿದೆ ಅಲ್ಲ, ಕಲರ್ಫುಲ್ ಆಗಿ. ಆರೆಂಜ್, ಬ್ಲೂ, ಯಾವ ಕಲರ್ ಬೇಕಾದರೂ ಇದೆ. 190 ರೂಪೀಸ್. ಚೆನ್ನಾಗಿದೆ. ಆಕ್ಚುಲಿ ಚೆನ್ನಾಗಿದೆ ಕಲರ್ಸ್ ಎಲ್ಲ ಅಲ್ಲ. ಬ್ಲೂ ಕಲರ್, ರೆಡ್ ಕಲರ್, ಪಿಂಕ್ ಕಲರ್. ಎಷ್ಟಿದೆ ಅದು? 200 ರೂಪೀಸ್. ಹೌದು, ಆ ಡಬಲ್ ಕಲರ್ ಇದೆಯಲ್ಲ ಅದು ಚೆನ್ನಾಗಿದೆ ಅಲ್ಲ. ಎಷ್ಟಿದೆ ಅದು ಪ್ರೈಸು? ಸೂಪರ್. ಆಕ್ಚುಲಿ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಡಿ ಮಾರ್ಟ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಕುಕ್ಕರ್, ಸ್ಟವ್ ಮತ್ತೆ ಪಡ್ಡು ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಪ್ಯಾನ್ಗಳೆಲ್ಲ ತುಂಬ ಚೆನ್ನಾಗಿದೆ. ಸೊ ವರ್ತ್ ಅನ್ಸುತ್ತೆ. ಇನ್ನೇನು ಬೇಡ ಸದ್ಯಕ್ಕೆ. ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡಿ, ಮಕ್ಳಿಗೆ ಇಷ್ಟವಾಗಿರುವಂಥ ಟಾಯ್ಸ್ ಎಲ್ಲ ಇದೆ. ಚಿಂಜುಗ ಆಲ್ರೆಡಿ ದೊಡ್ಡವನಾಗ್ಬಿಟ್ಟಿದ್ದಾನೆ, ಅದನ್ನ ಆಟ ಆಡ್ತಾನೆ ಅವನು. ಚೆನ್ನಾಗಿರುತ್ತೆ. ನಮ್ಮ ಲಡ್ಡು ₹1000 ಕೊಡ್ತಾರೆ ಬಂದು ಹೋದವರೆಲ್ಲ. ಸೊ ಇದನ್ನ ಸೇವ್ ಮಾಡಿ ನಿಮ್ಮ ಅಪ್ಪ ಅಮ್ಮನ ಬರ್ಡೇ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ರೆ ಆ ಮಕ್ಕಳು ಸೇವ್ ಮಾಡೋ ಒಂದು ಯೋಚನೆನ ಮಾಡ್ತಾರೆ. ಮುಂದೆ ಸೇವ್ ಮಾಡಿ ನಿಮಗೋಸ್ಕರ ಮನೆ ಅಥವಾ ನಿಮಗೆ ಫಾರಿನ್ ಟ್ರಿಪ್ಪು ಅದಕ್ಕೆಲ್ಲ ಸೇವ್ ಮಾಡಿ ನಿಮಗೆ ಮನೆ ಒಳಗಡೆ ನಿಮಗೆ ಫ್ಲವರ್ ಇಟ್ಕೋಬೇಕು ಅಂತ ಆಸೆ ಇದ್ರೆ, ಸೊ ಒರಿಜಿನಲ್ ಫ್ಲವರ್ಸ್ ಎಲ್ಲ ಬೇಗ ಒಣಗೋಗ್ಬಿಡುತ್ತೆ, ಅದು ಏನಾದರೂ ಹಾಳಾಗತ್ತೆ. ಅದ್ರ ಬದಲು ಈ ಥರ ಏನಾದರೂ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಸೊ ಬೆಸ್ಟ್. ಚೆನ್ನಾಗಿದೆ ಆ್ಯಕ್ಚುಲಿ. ಬಾಟಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಗ್ಲಾಸ್ ಐಟಮಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ. 99 ಬಾಟಲ್ಸ್, ವಾಟರ್ ಬಾಟಲ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ಲೇಟ್ಸ್, ಮನೆಗೆ ಯಾರಾದರೂ ಬಂದರೆ ಪಾಯಸ ಅಥವಾ ಬೇರೆ ಏನಾದರೂ ಹಾಕ್ಕೊಡ್ಬೇಕು ಅಂತ ಹೇಳಿದ್ರೆ ಕಪ್ಸು. ನಿಮ್ಮ ಮನೇಲಿ ಸ್ಟೀಲ್ ಗ್ಲಾಸಲ್ಲಿ ಕಾಫಿ ಕುಡಿದು ಅಥವಾ ಟೀ ಕುಡಿದು ಹಾಲು ಕುಡಿದು ಬೇಜಾರಾಯಿತು ಅಂತ ಹೇಳಿದ್ರೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಕಪ್ಸ್ಗಳಿದೆ. ಸೊ ಗ್ಲಾಸಸ್ ಇದೆ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡಿ ಕಾಫಿ, ಟೀ, ನೀರು ಏನು ಬೇಕಾದರೂ ಕುಡಿಬೋದು. ಚೆನ್ನಾಗಿದೆ ಅದು. ಪಿಂಗಾಣಿ ಹೊಡೆದೋಗುತ್ತಲ್ಲ ಬೇಗ.
ಅರು ನೀವ್ ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ ಹೇಳಿ. ಇವಾಗ ತಾನೇ ಹೇಳಿದ್ರಲ್ಲ ವಿಡಿಯೋ ಆಫ್ ಮಾಡಿದಾಗ ಯೋಗಾಗ್ ಹೋಗ್ಬೇಕು ಅಂತ ಅನ್ಕೊಳ್ತಾನೆ ಇದ್ದೀರಾ, ಆದ್ರೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಅನ್ಕೊಳ್ತಾ ಇದಾರೆ, ಆಗ್ತಾ ಇಲ್ಲ. ಮನೇಲಿ ಒಂದು ಯೋಗ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ, ನಾನು ನೋಡ್ತಾ ಇರ್ತೀನಿ. ಯಾವ ಯೋಗ ಅಂತ ಕೇಳಿ. ಯಾವ ಯೋಗ ಮಾಡ್ತೀರಾ ಹೇಳಿ? ಮಾರ್ನಿಂಗ್ ಬೇಗ ಎದ್ದೇಳ್ತಾರೆ, ಎದ್ಬಿಟ್ಟು ಒಂದು ಆಸನ ಇದೆ. ಯಾವ ಆಸನ ಮಾಡ್ತೀರಾ? ಶವಾಸನ ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಮಲ್ಕೊಂಡಂಗೆ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡ್ಬಿಟ್ರೆ ಮತ್ತೆ 10 ಗಂಟೆಗೆ ಎದ್ದೇಳೋದು ಅಲ್ವಾ? ವಿಡಿಯೋ ಮಾಡ್ತಿದ್ರೆ ಏನ್ ತಗೋಬೇಕು ಏನ್ ತಗೋಬಾರ್ದು ಗೊತ್ತಾಗಲ್ವಾ? ನೀವು ಡೈಲಿ ಯಾಕೆ ಮೇಲೇನಿದೆ ಅಂತನಾ? ಓಕೆ, ಬನ್ನಿ ಫ್ರೆಂಡ್ಸ್, ನಿಮ್ಮನ್ನ ಇಲ್ಲಿ ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಅಂತ ಒಂದು ರೌಂಡ್ ನಿಮಗೆ ನೋಡ್ಕೊಂಬರೋಣ. ಯಾಕೆ ಲಿಫ್ಟಲ್ಲಿ ಹೋಗೋಣಲ್ಲ, ಲೇಟ್ ಆಗುತ್ತೆ. ಸೊ ಫುಲ್ ಬ್ಯುಸಿ ಲಿಫ್ಟು, ಅದಕ್ಕೋಸ್ಕರ ವಾಕಲ್ಲಿ ಹೋಗ್ತಾ ಇದ್ದೀವಿ. ಇವಾಗ 3rd ಫ್ಲೋರ್ ಬಂದಿದ್ದೀವಿ. 3rd ಫ್ಲೋರಲ್ಲಿ ಏನೇನಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಫುಲ್ಲು ಬಟ್ಟೆಗಳಿದೆ. ಮನೆ ಲಾಟ್ ಇದೆ. ಕಬೋರ್ಡ್ ಓಪನ್ ಮಾಡಿದ್ರೆ ಫುಲ್ ಇವ್ರದೇ ಡ್ರೆಸ್ಸು. ಕೊಡ್ಸೋಣ, ಪಕ್ಕ ಕೊಡಿಸ್ತೀನಿ. ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ಕೂತ್ಕೊಂಡು ನೋಡಿ ಒಂದ್ಸಲ. ಈಗ ಲಿಫ್ಟಿಗೆ ಬಂದಿದ್ದೀರಾ? ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಕಳಿಸಿದ್ದಾರೆ. ಅದಕ್ಕೆ ಲಿಫ್ಟಲ್ಲಿ ಮಾಡ್ತಾ ಇದ್ದೀರಾ? ನಿಮ್ಮಂತವ್ರು ಪ್ರಪಂಚದಲ್ಲಿ ಹುಟ್ಟಬೇಕು. ನಿಮ್ಮಂತವ್ರು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಇವಾಗ ಒಳಗಡೆ ವಿಡಿಯೋ ಮಾಡಲ್ಲ. ಸೆಕೆಂಡ್ ಫ್ಲೋರ್ ದಾರಿ ಕಾಣಿಸ್ತಾ ಇರುವಂತೆ ಲಿಫ್ಟ್. ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ನಮ್ಮ ಅಕ್ಕ ಐಸ್ ಕ್ರೀಮ್ ತಿಂತಾ ಇದ್ದಾಳೆ, ನೋಡ್ತಾ ಇರ್ಬೋದು ನೀವು ಅಲ್ಲಿ. ನಾನು ಇಲ್ಲಿ ಪಾಪ್ಕಾರ್ನ್ ತಗೋತಾ ಇದ್ದೀನಿ. ಏನ್ ತಿನ್ಕೊಂಬಂದ ಇವಾಗ? ಪಾಪ್ಕಾರ್ನ್ ತಗೊಂಡು ಮನೆ ಕಡೆ ಹೊರಟಿದ್ದೀನಿ. ಡಿಮಾರ್ಟ್